ಹುಕ್ಕೇರಿ ಕೃಷಿ ಇಲಾಖೆ ಹುಕ್ಕೇರಿ ರೈತ ಸಂಪರ್ಕ ಕೇಂದ್ರ ಕಚೇರಿಯಲ್ಲಿ ರೈತರಿಗೆ ಬಿತ್ತನೆ ಬೀಜ ವಿತರಣೆ ಹಾಗೂ ಕೃಷಿ ಇಲಾಖೆ ಹುಕ್ಕೇರಿ ಕಚೇರಿಯ ಹೊಸದಾಗಿ ನಿರ್ಮಿಸಿರುವ ಸಭಾಂಗಣ ಕಟ್ಟಡದ ಉದ್ಘಾಟನೆ ಸಮಾರಂಭದಲ್ಲಿ ಹುಕ್ಕೇರಿ ಮತಕ್ಷೇತ್ರದ ಶಾಸಕರಾದ ಶ್ರೀ ಸನ್ಮಾನ್ಯ ಶ್ರೀ ನಿಖಿಲ್ ಕತ್ತಿ ರೈತರಿಗೆ ಬಿತ್ತನೆ ಬೀಜಗಳು ವಿತರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ವರ್ಷ ಸೋಯಾಬೀನ್ 7,500 ಕ್ವಿಂಟಲ್, ಈ ಬಾರಿ 500 ಕ್ವಿಂಟಲ್ ಹೆಚ್ಚಿನ ಪ್ರಮಾಣದಲ್ಲಿ ಹಾಗೂ ಗೋವಿನ ಜೋಳ 18.4 ಕ್ವಿಂಟಲ್, PKPS 39 ಹಾಗೂ 3 ರೈತ ಸಂಪರ್ಕ ಕೇಂದ್ರಗಳು ಒಟ್ಟು 42 ಕೇಂದ್ರದಲ್ಲಿ ದಾಸ್ತಾನು ಮಾಡಲಾಗಿದೆ. ರೈತರಿಗೆ ರಿಯಾಯಿತಿಯ ಮೂಲಕ ಬಿತ್ತನೆ ಬೀಜ ನೀಡಲಾಗುತ್ತೆ. ತಾವೆಲ್ಲರೂ ತೆಗೆದುಕೊಳ್ಳಬೇಕೆಂದು ಶಾಸಕ ನಿಖಿಲ್ ಕತ್ತಿ ಹೇಳಿದರು. ಇದೇ ಸಂದರ್ಭದಲ್ಲಿ BN.R. ನಾಯ್ಕರ್ ಕೃಷಿ ಸಹಾಯಕ ನಿರ್ದೇಶಕರು ಹುಕ್ಕೇರಿ ರೈತರಿಗೆ ರಿಯಾಯಿತಿ ದರದಲ್ಲಿ ಬಿತ್ತನೆ ಬೀಜ ವಿತರಣೆ ಸ್ಥಳೀಯ ಶಾಸಕರು ಚಾಲನೆ ನೀಡಿದರು. ರೈತರು ಮಳೆಯ ಪ್ರಮಾಣ 25% ಮಳೆಯ ಪ್ರಮಾಣ ಕಡಿಮೆ ಇದೆ. ಅದಕ್ಕಾಗಿ ರೈತರು ಬಿತ್ತನೆಗಾಗಿ ಅವಸರ ಬೇಡ, ಸಾಕಷ್ಟು ಮಳೆ ಆಗಲಿ, ತೇವಾಂಶ ನೋಡಿ ಸೋಯಾಬೀನ್ ಜುಲೈ 15ರವರೆಗೆ ಬಿತ್ತಲಿಕ್ಕೆ ಅವಕಾಶ ಇದೆ. ಸಮೃದ್ಧಿಯಾಗಿ ಮಳೆಯಾಗಲಿ, ರೈತರು ಬಿತ್ತನೆ ಬೀಜ ತೆಗೆದುಕೊಳ್ಳಬೇಕು. ಬರುವಾಗ FID ನಂಬರ್ ಇಲ್ಲವಾದರೆ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ತರಬೇಕು. ನಮ್ಮ 42 ಕೇಂದ್ರಗಳಲ್ಲಿ ಬಿತ್ತನೆ ಬೀಜ ಶೇಖರಣೆ ಮಾಡಿರುತ್ತೇವೆ ಎಂದರು. ಕೃಷಿ ಇಲಾಖೆ ಬೆಳಗಾವಿ 2025-26ನೇ ಸಾಲಿನಲ್ಲಿ ಬೆಳಗಾವಿ ಜಿಲ್ಲೆಯ ಕೃಷಿ ಇಲಾಖೆಯಲ್ಲಿ ಹುಕ್ಕೇರಿ ವಿವಿಧ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದ ಪ್ರಯುಕ್ತ ಕೃಷಿ ಇಲಾಖೆ ಹುಕ್ಕೇರಿ ಶ್ರೀ RB ನಾಯ್ಕರ್ ಮತ್ತು ತಂಡ ಅಧಿಕಾರಿ ಸಿಬ್ಬಂದಿ ವರ್ಗದವರು ಹುಕ್ಕೇರಿ ಇವರಿಗೆ ಈ ಅಭಿನಂದನಾ ಪತ್ರ ನೀಡಿ ಗೌರವಿಸಿದ್ದಕ್ಕೆ ಹಿರಿಯ ಅಧಿಕಾರಿಗಳು ಹಾಗೂ ಸ್ಥಳೀಯ ಶಾಸಕರಾದ ಶ್ರೀ ನಿಖಿಲ್ ಕತ್ತಿ ಹಾಗೂ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರಿಗೆ ಹಾಗೂ ರೈತ ಬಾಂಧವರು ಹಾಗೂ ರೈತ ಮುಖಂಡರು ಸ್ಥಳೀಯ ಜನರಿಗೆ ಹೃದಯಪೂರ್ವಕ ಧನ್ಯವಾದ ತಿಳಿಸುತ್ತೇನೆ ಅಂತ ಕೃಷಿ ಸಹಾಯಕ ನಿರ್ದೇಶಕರಾದ ಶ್ರೀ RB ನಾಯ್ಕರ್ ಹೇಳಿದರು. ಈ ಸಂದರ್ಭದಲ್ಲಿ ಹುಕ್ಕೇರಿ ಶಾಸಕರಾದ ಸನ್ಮಾನ್ಯ ಶ್ರೀ ನಿಖಿಲ್ ಕತ್ತಿ, ಶ್ರೀ RB ನಾಯ್ಕರ್, ಕೃಷಿ ಸಹಾಯಕ ನಿರ್ದೇಶಕರು ಹುಕ್ಕೇರಿ ಸತ್ಯಪ್ಪ ನಾಯಕ್, ಗುರುರಾಜ್ ಕುಲಕರ್ಣಿ, ರಾಜು ಮುನ್ನೋಳಿ, ಚನ್ನಪ್ಪ ಗಜಬರ್, ಗಿರೀಶ್ ಕುಲಕರ್ಣಿ, ಶಿವಾನಂದ್ ಹಾಗೂ ರೈತ ಬಾಂಧವರು, ಮುಖಂಡರು, ಗಣ್ಯಮಾನ್ಯರು, ಸ್ಥಳೀಯ ಜನರು ಹಾಗೂ ಕೃಷಿ ಇಲಾಖೆ ಹುಕ್ಕೇರಿ ಸಿಬ್ಬಂದಿ ವರ್ಗದವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಸತ್ಯದ ಧ್ವನಿ ಪ್ರತಿ ಕ್ಷಣವೂ ನಿಮ್ಮೊಂದಿಗೆ. ವರದಿ ಸುನಿಲ್ ಲಾಳ್ಗೆ, CL9 ಕನ್ನಡ ನ್ಯೂಸ್ ಹುಕ್ಕೇರಿ. ಇವತ್ತಿನ ದಿವಸ ನಮ್ಮ ಹುಕ್ಕೇರಿ ತಾಲೂಕಿನಲ್ಲಿ ನಮ್ಮ ಕೃಷಿ ಡಿಪಾರ್ಟ್ಮೆಂಟ್ ವತಿಯಿಂದ ಬೀಜ ವಿತರಣೆ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೀವಿ. ಈಗಾಗಲೇ ರಿಪೋರ್ಟ್ ಪ್ರಕಾರ 25% ರೇನ್ ಡೆಫಿಸಿಟ್ ಐತಿ. ಆದರೂ ಬರೋ ದಿನಮಾನದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಹಾಗೂ ನಮ್ಮ ಜಿಲ್ಲಾದಲ್ಲಿ ಒಳ್ಳೆ ಮಳೆಗಾಲ ಆಗತ್ತೆ ಅಂತ ಒಂದು ವಿಶ್ವಾಸ ಇಟ್ಕೊಂಡು ರೈತರಿಗೆ ಒಳ್ಳೆಯದಾಗಲಂತ ಹೇಳಿ ಇವತ್ತು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೀವಿ. ಈಗಾಗಲೇ ತಮ್ಗೆ ಗೊತ್ತಿದ್ದಂಗೆ ಹೋದ ವರ್ಷ ಸೋಯಾಬೀನ್ 6,970 ಕ್ವಿಂಟಲ್ ನಮ್ಮ ಕ್ಷೇತ್ರದಲ್ಲಿ ರೈತರು ತೊಗೊಂಡಿದ್ರು. ಅದಲ್ಲದೆ ಹೆಸರು 2.6 ಕ್ವಿಂಟಲ್ ತೊಗೊಂಡಿದ್ರು. ಊದು 3.4 ಕ್ವಿಂಟಲ್ ತೊಗೊಂಡಿದ್ರು. ಹಾಗೆ ಗೋವಿನ ಜೋಳ 188.48 ಕ್ವಿಂಟಲ್ ಪ್ರೊಕ್ಯೂರ್ ಮಾಡಿದ್ರು, ಅಂದರೆ ಜನ ತೊಗೊಂಡಿದ್ರು. ಆ ನಿಟ್ಟಿನಲ್ಲಿ ಈ ಬಾರಿ ಕೂಡ ನಮ್ಮ ಕೃಷಿ ಇಲಾಖೆದವರು 7,500 ಕ್ವಿಂಟಲ್ ಸೋಯಾಬೀನನ್ನು ಈಗಾಗಲೇ ಪ್ರೊಕ್ಯೂರ್ ಮಾಡಿದ್ದಾರೆ ಜನರಿಗೆ ಹಂಚಕ್ಕೆ. ಅಂದರೆ ಲಾಸ್ಟ್ ಟೈಮ್ಗಿಂತ 500 ಕ್ವಿಂಟಲ್ ಎಕ್ಸ್ಟ್ರಾ ತೊಗೊಂಡು ಅಂದರೆ ಬೇಕಾದರೆ ಜನರಿಗೆ ಉಪಯೋಗ ಆಗಲಿ ಅಂತೇಳಿ ಅವರು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಅದಲ್ಲದೆ ಗೋವಿನ ಜೋಳ 18.4 ಕ್ವಿಂಟಲಿಗೆ ಪ್ರೊಕ್ಯೂರ್ ಮಾಡಿದ್ದಾರೆ. ಮತ್ತೆ ಡಿಮ್ಯಾಂಡ್ ಬಂದಂಗೆ ಅಡಿಷ್ನಲ್ ಪ್ರೊಕ್ಯೂರ್ ಮಾಡ್ತಾರಂತ ಈಗಾಗಲೇ ಹೇಳಿದ್ದಾರೆ. ಅದಲ್ಲದೆ ಈ ಬೀಜ ವಿತರಣೆ ಕಾರ್ಯಕ್ರಮ ನಮ್ಮ 39 PKPS ಸೊಸೈಟಿಗಳಲ್ಲಿ ಆಗತ್ತೆ. ಅದರ ಜೊತೆಗೆ 3 ರೈತ ಸಂಪರ್ಕ ಕೇಂದ್ರದಲ್ಲಿ ಈ ಬೀಜ ವಿತರಣೆ ಕಾರ್ಯಕ್ರಮ ನಡೆಯುತ್ತೆ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಈಗ ಸೋಯಾಬೀನ್ದಲ್ಲಿ 2 ವೆರೈಟಿ ಬೀಜಗಳನ್ನು ವಿತರಣೆ ಮಾಡ್ತಾರೆ. ಅದು 30 kg ಬ್ಯಾಗು. ಫಸ್ಟ್ ವೆರೈಟಿ ಬಂದು
2,760 ರೂಪಾಯಿ ದರ ನಿಗದಿಯಾಗಿದೆ. ಅದಲ್ಲದೆ ಇನ್ನೊಂದು ರಿಯಾಯಿತಿ ಬಿಟ್ಟು ಅದರ ಮೇಲೆ 750 ರೂಪಾಯಿ ಸರ್ಕಾರ ರಿಯಾಯಿತಿ ಕೊಡ್ತಾ ಇದೆ. ಅದಕ್ಕೆ 2,010 ರೂಪಾಯಿದಂಗೆ ಪರ್ ಕ್ವಿಂಟಲ್ ಅವರು ಪರ್ ಕೆಜಿ. ಇನ್ನೊಂದು ಸೋಯಾಬೀನ್ ವೆರೈಟಿ ಏನು 25 kg ಬ್ಯಾಗ್ದಲ್ಲಿ ಕೊಡ್ತಾರೆ, ಅದಕ್ಕೆ ಮೂಲ ದರ 2,300 ರೂಪಾಯಿ. ಅದ್ರ ಮೇಲೆ 625 ರೂಪಾಯಿ ಇದು ಮಾಡ್ತಾ ಇದ್ದಾರೆ, ಸಬ್ಸಿಡೈಸ್ ಮಾಡಿ 1,675 ರೂಪಾಯಿದಂಗೆ ಅವರಿಗೆ 25 kg ಬ್ಯಾಗ್ ಕೊಡುವ ವ್ಯವಸ್ಥೆ ಮಾಡ್ತಾರೆ. ಅದ್ರ ಜೊತೆಗೆ SC/ST ಜನಾಂಗಿಗೆ 1,363 ರೂಪಾಯಿದಂಗೆ ಈ 25 kg ಬ್ಯಾಗ್ನ ಕೊಡುವ ವ್ಯವಸ್ಥೆ ಮಾಡ್ತಾರೆ. ಈಗ ಸಬ್ಸಿಡಿ ಹೆಸರಿಗೆ ಎಷ್ಟಾಯ್ತು? kg ಬ್ಯಾಗ್ ಇದೆ 750 ರೂಪಾಯಿ 30 kg. ಈಗ ನೀವು ಕ್ವಿಂಟಲ್ ಅಂದ್ರೆ 3 ಬ್ಯಾಗ್ ಇರ್ತದೆ. ಫಾರ್ ಎಕ್ಸಾಂಪಲ್ 3 ಬ್ಯಾಗ್ಸ್ ಅಂದ್ರೆ 2,100 ರೂಪಾಯಿ ಸಬ್ಸಿಡಿ ಕೊಡತ್ತೈತೆ ಸರ್. 21 ಸೆಕೆಂಡ್ ವೆರೈಟಿ 1,675 ರೂಪಾಯಿದಂಗೆ ವಿತರಣೆ ಮಾಡತ್ತಾರೆ 25 kg ಬ್ಯಾಗ್. ಒಬ್ಬರ ಮೇಲೆ ಒಬ್ಬರೇ ಗೂಬೆಗಳು ಹಾಕೋದು ಕೆಲಸ. ಕೇಂದ್ರ ಸರ್ಕಾರ ಈಗಾಗಲೇ ಯೂರಿಯಾ ಪ್ರೊಕ್ಯೂರ್ ಮಾಡಿದ್ದಾರೆ, ಎಲ್ಲ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಈಗಾಗಲೇ ನನ್ನ ಹುಕ್ಕೇರಿ ಮತಕ್ಷೇತ್ರದಲ್ಲಿ ಹುಕ್ಕೇರಿ ತಾಲೂಕಿನಲ್ಲಿ 1,699 ಟನ್ ಈಗಾಗಲೇ ನಮ್ಮಲ್ಲಿ ಸ್ಟಾಕ್ ಐತಿ. ರೈತರಿಗೆ ಏನು ತೊಂದರೆ ಆಗಬಾರ್ದಂಗೆ ನಮ್ಮ ಡಿಪಾರ್ಟ್ಮೆಂಟ್ದವ್ರು ನೋಡ್ಕೊತಾರೆ. ಬರೀ ಯೂರಿಯಾದ ರೈತರು ಬರೀ ಯೂರಿಯಾ ಅಷ್ಟೇ ಯೂಸ್ ಮಾಡಬಾರ್ದು ಅಂತ ಹೇಳಿ ಕಾಂಪ್ಲೆಕ್ಸ್ ಗೊಬ್ಬರ ಅದ್ರೀಗ 10-26-26 DAP ಇವನ್ನೆಲ್ಲ ಸಮತೋಲಿತವಾಗಿ ಯೂಸ್ ಮಾಡ್ಬೇಕು, ಉಪಯೋಗ ಮಾಡ್ಬೇಕಂತೇಳಿ ರೈತರು ಅದನ್ನೇನು ಮಾಡ್ಯಾರ, ಸರ್ಕಾರ ಕಂಪಲ್ಸರಿ ಮಾಡಿ. ಅಂದ್ರೆ ಲಿಂಕ್ ಅನ್ನೋಂಗಿಲ್ಲ, ಅದಕ್ಕೆ ಸಮತೋಲನ ಗೊಬ್ಬರ ಉಪಯೋಗ ಮಾಡಲಿ ರೈತರೆಲ್ಲರೂ ಅಂತ ಹೇಳಿ ಯೂರಿಯಾ ಜೊತೆಗೆ ಒಂದು ಚೀಲ ನೀವು 10-26 ತೋರಿ ಅಥವಾ ಕಾಂಪ್ಲೆಕ್ಸ್ ಗೊಬ್ಬರ ತೋರಿ ಇದನ್ನ ಮತ್ತೆ ಕರೆಕ್ಟ್ ಆಗಿ ಎಲ್ಲ ಯೂರಿಯಾ ಇಂಪೋರ್ಟೆಡ್ ಮಟೀರಿಯಲ್ ನಮ್ಮ ಕೇಂದ್ರ ಸರ್ಕಾರದ ಮೋಟೋ. ಈಗ PKPS ಈಗ ಏನೈತಲ್ಲ ಈ ವಾರದ ದೃಷ್ಟಿಯಿಂದ ಸರ ಒಂದು ಚೀಲ ಯೂರಿಯಾದ್ರಿ 7,500 ರೂಪಾಯಿ ರೇಟ್. ಈಗ ನಮಗೆ ರೈತರಿಗೆ ಸಿಗೋದು 300 ರೂಪಾಯಿ. ಸಬ್ಸಿಡಿ ಎಷ್ಟು ಕೊಟ್ಟಂಗ ಅದು ನೋಡಿ ಸೆಂಟ್ರಲ್ ಗೌರ್ಮೆಂಟ್, ಅದು ಉಳಿದೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಪ್ರಾಪರ್ ಪ್ರಮೋಷನಲ್ ಇದು ಮ್ಯಾಟರ್ಸ್ ಅದಾವ್ರಿ. ಖರೆ ಸ್ಟೇಟ್ ಗೌರ್ಮೆಂಟ್ ಅದನ್ನ ಹೊರಗೆ ತೋರಿಸ್ಕೊಡುವ. ನಾವು ಮಾಡಿವತ್ತ ನಾವು ಮಾಡಿವತ್ತ ಅವ್ರು ಅಷ್ಟೇ. ಈಗ ನೀವು ಬೀಂಗ ಸ್ಟೇಟ್ ಗೌರ್ಮೆಂಟ್ ಏನೂ ಸಂಬಂಧ ಇಲ್ಲ. ಪ್ರೊಕ್ಯೂರ್ಮೆಂಟ್ ಮಾಡೋರು ಸೆಂಟ್ರಲ್ ಗೌರ್ಮೆಂಟ್, ಇವ್ರು ಹಂಚಿಕೆ ಮಾಡೋರು ಸ್ಟೇಟ್ ಗೌರ್ಮೆಂಟ್. ಯೂರಿಯಾ ಈಗ ಐಕ್ಯದ ನಿಮ್ದು ಉದಾಹರಣೆ ನಾ ಮಾಡೀನಿ ಇದ್ರೊಳಗೆ ನಮ್ಮ ದೇಶ ಹಿಂದೆ ಉಳಿಯೋದು ಅದೇ ನಾಯಕರವ್ರೆ. ಕೈ ನಡು ಕೈ ನಿಮ್ಗೆ ಖುಷಿ